ವೃಷಭ ರಾಶಿಗೆ ಹೋಗ್ತಕ್ಕಂಥದ್ದು. ಇವತ್ತಿನ ದಿವಸ ವೃಷಭ ರಾಶಿಯವರಿಗೆ ಎತ್ತು, ವೃಷಭ ರಾಶಿಗೆ ಎತ್ತು ಅಂತ ನಾವು ಕರಿತೀವಿ. ದುಡಿಯೋದು, ಬರೀ ದುಡಿಬೇಕು. ಅದರಿಂದ ಇವತ್ತಿನ ದಿವಸ ವೃಷಭ ರಾಶಿಯವರಿಗೆ ವ್ಯವಹಾರ ಹೂಡಿಕೆ ಮತ್ತು ಪ್ರತಿ ಏನರಲ್ಲಿ ಹೂಡಿಕೆ ಮಾಡಿರ್ತಾರೋ ಅವ್ರಿಗೆ 2026 ಲಕ್ ಅಂತಲೇ ಹೇಳಬೇಕಾಗತ್ತೆ. ಇಷ್ಟು ದಿವಸ ಅವರು ಹೋದ ವರ್ಷ ಎಲ್ಲ ತುಂಬ ಕಷ್ಟ ಅನುಭವಿಸಿದ್ರು. ಹೆಲ್ತ್ ಇಶ್ಯೂ, ಹೊಟ್ಟೆ ನೋವು ಮತ್ತು ನಾನಾ ರೀತಿ ಥರದ ತೊಂದರೆಗಳನ್ನೆಲ್ಲ ಅನುಭವಿಸಿದ್ದೀರಾ. ವೃಷಭ ರಾಶಿಯವರು 2026 ಅದೃಷ್ಟದ ದಿನ ಅಂತಲೇ, ಅದೃಷ್ಟದ ವರ್ಷ ಅಂತಲೇ ಹೇಳಬೇಕಾಗತ್ತೆ. ಹೂಡಿಕೆಗಳಿಗೆ ಉತ್ತಮ ವರ್ಷ, ಮತ್ತು ಸಂಬಂಧಗಳಲ್ಲಿ ಸಮಾಧಾನ, ಕುಟುಂಬದಲ್ಲಿ ಬೆಂಬಲ ಮತ್ತು ಪ್ರಯಾಣ ಯೋಗ. ಫಾರಿನ್ಗೆ ಹೋಗೋರು ಫಾರಿನ್ಗೆ ಹೋಗಿ ಬರ್ತಾರೆ, ಮತ್ತು ಬಿಸ್ನೆಸ್ ಮಾಡೋರು ಬಿಸ್ನೆಸ್ ಮಾಡ್ತಾರೆ. ಹೊಸ ಹೂಡಿಕೆ ವ್ಯಾಪಾರ ಸಂಬಂಧಗಳಲ್ಲಾಗತ್ತೆ. ಮದುವೆ ಆಗಿರೋದಿಲ್ಲ, ಈ ವರ್ಷ ಮದುವೆ ಆಗತ್ತೆ. ಮತ್ತು ಪ್ರತಿಯೊಬ್ಬರಿಗೂ ಸಹ ಏನೇನು ಅಂದ್ಕೊಂಡಿದ್ರು 2026 ತುಂಬ ಅನುಕೂಲ ಆಗ್ತಕ್ಕಂಥದ್ದು ವೃಷಭ ರಾಶಿಯವರಿಗಿದೆ. ಇವರಿಗೆ ಲಕ್ಷ್ಮೀ ಪೂಜೆ, ಲಕ್ಷ್ಮಿನ ವಿಶೇಷವಾಗಿ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಇವರಿಗೆ ಲಕ್ಷ್ಮೀ ಸಹ ಕೃಪಾ ಕಟಾಕ್ಷ ಸಿಕ್ಕತ್ತೆ. ಏಕೆಂದರೆ ವೃಷಭ ರಾಶಿ ಅಧಿಪತಿ ಶುಕ್ರ ಪೂಜೆ ಮಾಡೋದೇ ಲಕ್ಷ್ಮೀ ದೇವಿನ. ನಾವು ಯಾವಾಗ ಲಕ್ಷ್ಮೀ ದೇವನ್ನ ಆರಾಧನೆ ಮಾಡ್ತೀವೋ ಅವ್ರಿಗೆ ಅನುಕೂಲ ಆಗುತ್ತೆ. ಹಸಿರು ರತ್ನ ಮತ್ತು ರತ್ನ ಧರಿಸ್ಬೇಕಾದ್ರೆ ಇವರು ಹಸಿರಿನ ರತ್ನ ಧರಿಸ್ಕೊಂಡ್ರೆ ಗ್ರೀನು ಒಳ್ಳೆ ತುಂಬ ಅನುಕೂಲ ಆಗುತ್ತೆ. ಅದೃಷ್ಟ ಸಂಖ್ಯೆ 2 ಮತ್ತು 6, ಇವೆರಡು ನಂಬರ್ನ ನೀವು ಲಕ್ಕಿ ಇಟ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಅದೃಷ್ಟದ ಬಣ್ಣ ಹಸಿರು. ಶುಭವಾರ ಶುಕ್ರವಾರ ಸೋಮವಾರ ನೀವೇನು ಕೆಲಸ ಮಾಡಿದ್ರೂ ಸಹ ಅನುಕೂಲ ಆಗುತ್ತೆ ವೃಷಭ ರಾಶಿಯವರಿಗೆ. ಬರ್ತಾ ದಿನಗಳು ತುಂಬ ಚೆನ್ನಾಗಿದೆ, ಅನಾನುಕೂಲತೆಗಳೇನೂ ಇಲ್ಲ. ಆರೋಗ್ಯ ಕೂಡ ಇವ್ರಿಗೆ ತುಂಬ ಚೆನ್ನಾಗಿದೆ. ಈ ವರ್ಷ ಏನು ಯೋಚನೆ ಮಾಡಬೇಕಾದ್ದಿಲ್ಲ. ತುಂಬ ಒಳ್ಳೆಯದಾಗಲಿ.